ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ನಿನ್ನೆ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿದ್ದನ್ನು ನೀವು ನೋಡಿದ್ದೀರಿ. CJP ಜಿರಳೆಗಳು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು. ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಆಯಿತು, ಜೊತೆಗೆ ಹಿಂಸಾಚಾರವೂ ನಡೀತು, ಪೊಲೀಸರ ಮೇಲೆ ಕಲ್ಲು ತೂರಾಟವೂ ನಡೀತು. ಇದನ್ನೆಲ್ಲ ನೋಡಿದ ನಂತರ ಇವತ್ತು ದೆಹಲಿಯಲ್ಲಿ ಒಂದು ದಿಢೀರ್ ಪ್ರತಿಭಟನೆ ಶುರುವಾಗ್ಬಿಟ್ಟಿದೆ. CJPಗಿಂತ ನಾವೇನು ಕಡಿಮೆ ಅಂತ ತೋರಿಸ್ಕೋಬೇಕಲ್ಲ. ಹಾಗಾಗಿ ರಾಹುಲ್ ಗಾಂಧಿಯವರು ಇವತ್ತು ದಿಢೀರಂತ ಪ್ರಧಾನಿ ನಿವಾಸದ ಬಳಿ ಪ್ರತಿಭಟನೆ ಶುರು ಮಾಡಿಬಿಟ್ಟಿದ್ದಾರೆ. ಅವರಿಗೆ ಒಂದು ರೀತಿಯಲ್ಲಿ ಈ ಜಿರಳೆಗಳ ಬಗ್ಗೆ ಭಯ ಶುರುವಾಗ್ಬಿಟ್ಟಿದೆ. ಯಾಕೆ ಅಂತ ಡೀಟೇಲಾಗಿ ಹೇಳ್ತೀನಿ. ಮೊದಲು ಅವರ ಈ ಪ್ರತಿಭಟನೆಯ ದೃಶ್ಯವನ್ನು ನೋಡಿ. ನೋಡಿ, ಇಲ್ಲಿ ರಾಹುಲ್ ಗಾಂಧಿಯವರು ದಿಢೀರಂತ ಪ್ರಧಾನಿ ನಿವಾಸದ ಬಳಿ ಹೋಗ್ಬಿಟ್ಟು ಪ್ರತಿಭಟನೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೆ ಕಾರಣ ಆಗಿದ್ದು ನಿನ್ನೆ ನಡೆದಂತಹ CJP ಪ್ರತಿಭಟನೆ, ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ. ಅಭಿಜಿತ್ ದೀಪ್ಕೆ ಅವರ ನೇತೃತ್ವದಲ್ಲಿ ಏನು ನಡೀತು, ಆ ಪ್ರತಿಭಟನೆಯಿಂದ ರಾಹುಲ್ ಗಾಂಧಿ ಯಾಕೋ ಸ್ವಲ್ಪ ವಿಚಲಿತರಾದ ಹಾಗೆ ಕಾಣುತ್ತೆ. ಆ ಪ್ರತಿಭಟನೆ ಹೇಗೆ ನಡೀತು ನಿಮಗೆ ಗೊತ್ತೇ ಇದೆ, ಇನ್ನೊಂದು ಸಲ ನೋಡಿ. इतिहास का सबसे बड़ा मार्च होने जाने वाला है, सबसे बड़ा मार्च होने जाने वाला है जो पिछले 10-12 साल. ಈ CJP ಪ್ರತಿಭಟನೆಯ ಬಗ್ಗೆ ರಾಹುಲ್ ಗಾಂಧಿಯವರು ಇಲ್ಲಿಯವರೆಗೆ ಮಾತಾಡಿರಲಿಲ್ಲ. 20 ದಿನದಿಂದ ಜಂತರ್ ಮಂತರ್ನಲ್ಲಿ ಏನು ಪ್ರತಿಭಟನೆ ನಡೀತಾ ಇತ್ತು ಅದರ ಬಗ್ಗೆ ತುಟಿಕ್ ಪಿಟಿಕ್ ಅಂದಿರಲಿಲ್ಲ. ಆದರೆ ಯಾವಾಗ ದೆಹಲಿಯ ಬೀದಿಗಳಲ್ಲಿ ವಿದ್ಯಾರ್ಥಿಗಳು ಹೋರಾಟ ನಡೆಸಿದ್ರೋ ಆಗ ಅವರು ಎಚ್ಚೆತ್ಕೊಂಡ್ರು. ಅರೆ ಇಲ್ಲಿ ಏನೋ ಆಗ್ತಾ ಇದೆಯಲ್ಲ. ತಕ್ಷಣ ಒಂದು ವಿಡಿಯೋ ಬಿಟ್ಟರು, ಅಯ್ಯೋ ಇಲ್ಲಿ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ. ಅದನ್ನು ನೋಡಿ. This country has a majority of young people. Prime Minister Modi is the most anti-youth Prime Minister India has ever had. The boys and girls who are walking the streets of Delhi are not criminals. They are demanding their rights. Their rights are to have an education system that respects them, to have an education system that is fair, to have an education system that is working. There's absolutely nothing wrong in what they're doing, and it's disgusting what the government is doing and what the police is doing. ನೋಡಿ, ಇಲ್ಲಿ ರಾಹುಲ್ ಗಾಂಧಿಯವರು ಒಂದು ವಿಡಿಯೋವನ್ನು ಮಾಡಿದ್ರು. ಇದೇ ಮೊಟ್ಟ ಮೊದಲ ಬಾರಿಗೆ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆಯ ಬಗ್ಗೆ, ಹೋರಾಟದ ಬಗ್ಗೆ ರಾಹುಲ್ ಗಾಂಧಿಯವರು ನೇರವಾದ ಮಾತುಗಳಲ್ಲಿ ಒಂದು ವಿಡಿಯೋ ಮಾಡಿತ್ತು. ಇಲ್ಲಿಯವರೆಗೆ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ಅವರು ಸುಮ್ಮನಿದ್ದರು. ಆಮೇಲೆ CJPಯಲ್ಲಿ ಏನು ಪ್ರತಿಭಟನೆ ಮಾಡಿದ್ರು ಜಂತರ್ ಮಂತರ್ನಲ್ಲಿ, ಅಲ್ಲಿಗೆ ಯಾವ ಕಾಂಗ್ರೆಸ್ ನಾಯಕರು ಹೋಗಿಲ್ಲ ಸ್ನೇಹಿತರೆ. ದೇಶದ ಎಲ್ಲ ವಿರೋಧ ಪಕ್ಷಗಳ ನಾಯಕರು ಹೋಗಿದ್ದಾರೆ. ಆದರೆ ಆ CJPಯ ಹೋರಾಟ ಏನಿದೆ, ಆ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ, ಅಲ್ಲಿಗೆ ಇಲ್ಲಿಯವರೆಗೆ ಯಾವ ಕಾಂಗ್ರೆಸ್ ನಾಯಕರು ಹೋಗಿರಲಿಲ್ಲ. ಅಂದರೆ ನೀವು ಯೋಚನೆ ಮಾಡಿ, CJPಗೂ ಕಾಂಗ್ರೆಸ್ಗೂ ಅಷ್ಟಕ್ಕಷ್ಟೇ ಅಲ್ವಾ. ಇದು ಹೀಗಿರುವಂಥ ಸಂದರ್ಭದಲ್ಲಿ ನಿನ್ನೆ ಪಾರ್ಲಿಮೆಂಟ್ ಸೆಷನ್ ಶುರುವಾಯಿತು. ಪಾರ್ಲಿಮೆಂಟ್ ಒಳಗಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಇಲ್ಲ, ನಾವು ಪೊಲೀಸ್ ದೌರ್ಜನ್ಯದ ಬಗ್ಗೆ ಮಾತಾಡಬೇಕು ಅಂತ. ಕೊನೆಗೆ ಕೋಲಾಹಲ ಆಯಿತು. ನಿನ್ನೆ ಅಡ್ಜರ್ನ್ ಆಯಿತು, ಇವತ್ತು ಕೂಡ ಅಡ್ಜರ್ನ್ ಆಯಿತು. ಅಡ್ಜರ್ನ್ ಆದಮೇಲೆ ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟ್ನಿಂದ ಹೊರಗೆ ಬಂದು ಮಾತಾಡಿದ್ರು. ಅದು ಏನು ಮಾತಾಡಿದ್ರು ಒಂದ್ಸಲಿ ನೋಡಿ. इशू स्टूडेंट्स की है, यूथ के फ्यूचर की है, और ये जो किया जा रहा है, लोगों को मारा जा रहा है, पीटा जा रहा है, दिस इज कंप्लीटली अन-इंडियन. मोदी जी has not even apologized for what has happened yesterday.
ಇಲ್ಲಿ ರಾಹುಲ್ ಗಾಂಧಿಯವರು ತಮ್ಮ ಹೋರಾಟವನ್ನು ಬರೀ ಹೇಳಿಕೆಗೆ ಸೀಮಿತಗೊಳಿಸ್ಬಿಟ್ರು. ಇದು ಬಹುಶಃ ರಾಹುಲ್ ಗಾಂಧಿಯವರಲ್ಲಿ ಏನೋ ಒಂದು ರೀತಿ ನಾವು ಹಿಂದುಳಿದು ಬಿಟ್ವಲ್ಲ, ಈ ಕಾಕ್ರೋಚ್ ಜನತಾ ಪಾರ್ಟಿಯವರು ಇಡೀ ದೇಶದ ಗಮನ ಸೆಳೀತಾ ಇದ್ದಾರೆ, ಇಡೀ ವಿಶ್ವದ ಗಮನ ಸೆಳೀತಾ ಇದ್ದಾರೆ, ನಾವೆಲ್ಲೋ ಹಿಂದುಳಿದು ಬಿಟ್ವಲ್ಲ ಅಂತ ಅನಿಸಿ ಅವರು ಒಂದು ಪ್ಲ್ಯಾನ್ ಮಾಡಿದ್ರು. ಏನು ಪ್ಲ್ಯಾನ್ ಮಾಡಿದ್ರು? ನಿನ್ನೆ ಪೊಲೀಸ್ ಲಾಠಿ ಚಾರ್ಜಿಂದ ಯಾರ್ಯಾರು ಆಸ್ಪತ್ರೆಗೆ ಸೇರಿದ್ರೋ ಅವರನ್ನು ಭೇಟಿ ಮಾಡೋದಕ್ಕೆ ಇವರು ಆಸ್ಪತ್ರೆಗೆ ಹೊರಟೋರು. ಸೀದಾ ಆಸ್ಪತ್ರೆಗೆ ಹೋದವರೇ ಅಲ್ಲಿ ಗಾಯಾಳು ವಿದ್ಯಾರ್ಥಿಗಳಿಂದ ಗಾಯಾಳುಗೊಂಡ ಅಂತ ಬೇರೆ ಬೇರೆ ಪ್ರತಿಭಟನಾಕಾರರನ್ನು ಮಾತಾಡಿಸಿದ್ರು. ಈ ಮಾತಾಡಿಸಿದ ನಂತರ ಬಹುಶಃ ಅವ್ರಿಗೆ ಅನಿಸಿರಬೇಕು, ಇಷ್ಟೇ ಆಗಿಬಿಟ್ರೆ ಏನು ಮಾಡೋದು, ಮತ್ತೆ CJPಯಿಂದ ನಾವು ಹಿಂದುಳಿದು ಬಿಡ್ತೀವಲ್ಲ, ದೇಶದ ಗಮನ ಏನಾದರೂ ಮಾಡಿ ಸೆಳಿಬೇಕಲ್ಲ ಅಂದಿದ್ದೇ ತಡ ನೇರವಾಗಿ ಪ್ರಧಾನಿ ನಿವಾಸಕ್ಕೆ ಬರೋದಕ್ಕೆ ಎಲ್ರಿಗೂ ಹೇಳಿ ಅವರು ಹೋಗ್ಬಿಟ್ಟು ಪ್ರಧಾನಿ ನಿವಾಸದ ಬಳಿ ಪ್ರತಿಭಟನೆ ಕೂತ್ಕೊಂಡ್ಬಿಟ್ರು. ವಿಶೇಷ ಅಂದರೆ ನೋಡಿ, ಆ ಪ್ರತಿಭಟನೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೋಗ್ಬಿಟ್ರು. ಪಾಪ ಅವರು ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೋದರೆ ಅವ್ರನ್ನೂ ಕರ್ಕೊಂಡೋಗಿ ರಾಹುಲ್ ಗಾಂಧಿಯವರು ಆ ಪ್ರತಿಭಟನೆಯಲ್ಲಿ ಕೂರಿಸ್ಕೊಂಡ್ಬಿಟ್ರು. ಆ ದೃಶ್ಯನೂ ನೋಡಿ. ನೋಡಿ, ಅಲ್ಲಿ ಮಾರ್ಕ್ ಮಾಡಿರೋ ಪ್ಲೇಸು ನಮ್ಮ DK ಶಿವಕುಮಾರ್ ಅವರು ಕೂತ್ಕೊಂಡು ನರೇಂದ್ರ ಮೋದಿಯವರಿಗೆ ಧಿಕ್ಕಾರ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷವಾದ ಒಂದು ಘೋಷಣೆಯನ್ನು ನೀವು ಗಮನಿಸಬೇಕು. ಕಾಕ್ರೋಚ್ ಜನತಾ ಪಾರ್ಟಿಯವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳ್ತಿದ್ರೆ ಕಾಂಗ್ರೆಸ್ನವರು ನಾವೇನು ಕಡಿಮೆ ಅವರಿಗಿಂತ, ನಾವು ಒಂದು ಹೆಜ್ಜೆ ಮುಂದೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಪ್ರಧಾನಿ ಮತ್ತು ಅಮಿತ್ ಶಾ ಇಬ್ಬರೂ ರಾಜೀನಾಮೆ ಕೊಡಬೇಕು ಅಂತ ಕಾಂಗ್ರೆಸ್ನವರು ಪ್ರತಿಭಟನೆ ಶುರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ ಕೇಂದ್ರ ಮಂತ್ರಿ ಜಿತೇಂದ್ರ ಸಿಂಗ್ ಬರ್ತಾರೆ. ಜಿತೇಂದ್ರ ಸಿಂಗ್ ಬಂದು ರಾಹುಲ್ ಗಾಂಧಿಯವರಿಗೆ ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಪ್ರಧಾನಿ ಮನೆ ಮುಂದೆ ಈ ರೀತಿಯೆಲ್ಲ ಪ್ರತಿಭಟನೆ ಮಾಡೋದು ಸರಿಯಲ್ಲ, ನಿಮ್ಮದೇನಿದೆ ಬೇಡಿಕೆಗೆ ನಾನು ಸರ್ಕಾರಕ್ಕೆ ಮುಟ್ಟಿಸ್ತೀನಿ ಅಂತ. ಆದರೆ ರಾಹುಲ್ ಗಾಂಧಿಯವರು ಅವರ ಮಾತನ್ನು ಕೇಳೋದಿಲ್ಲ. ನೋಡಿ ಏನಾಗುತ್ತೆ. ಇಲ್ಲಿ ಜಿತೇಂದ್ರ ಸಿಂಗ್ ಅವರು ದಯವಿಟ್ಟು ಈ ಪ್ರತಿಭಟನೆಯನ್ನು ಕೈಬಿಡಿ ಅಂತ ಮನವಿ ಮಾಡ್ಕೊಳ್ಳೋಕೆ ಬಂದಿದ್ದರು. ಆದರೆ ರಾಹುಲ್ ಗಾಂಧಿಯವರು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ನಿಲ್ಲೋದಿಲ್ಲ, ನರೇಂದ್ರ ಮೋದಿ ಅಮಿತ್ ಶಾ ರಾಜೀನಾಮೆ ಕೊಡೋವರೆಗೂ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ ಅಂತ ಹೇಳಿ ಕಳಿಸಿದ್ರು. ಈಗ ಸಂಜೆ ಆಗ್ತಾ ಇದೆ, ಈ ಕ್ಷಣದವರೆಗೆ ರಾಹುಲ್ ಗಾಂಧಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಷ್ಟು ಹೊತ್ತಿನವರೆಗೆ ಮಾಡ್ತಾರೆ ಗೊತ್ತಿಲ್ಲ. ನೋಡಿ, ಇಲ್ಲಿ ಕಾಂಗ್ರೆಸ್ಸಿಗೆ ಚಿಂತೆ ಶುರುವಾಗಿದ್ದೇನು ಅಂತಂದರೆ, ನೀಟ್ ಅವ್ಯವಹಾರದ ವಿರುದ್ಧ ಮೊದಲು ದನಿ ಎತ್ತಿದ್ದು ಕಾಂಗ್ರೆಸ್. ಆದರೆ ಈ CJP ಅನ್ನುವಂಥ ಪಕ್ಷವನ್ನು ಹುಟ್ಕೊಂಡ್ಬಿಟ್ಟು ಇಡೀ ಕಾಂಗ್ರೆಸ್ಸಿನ ಆ ಹೋರಾಟವನ್ನು ಹೈಜಾಕ್ ಮಾಡಿಬಿಡ್ತು. ಇಡೀ ದೇಶದ ಯುವ ಸಮೂಹ CJP ಜೊತೆ ಹೋಗ್ತಾ ಇದೆಯೇನೋ ಅನ್ನುವಂಥ ಭಯ ಕಾಂಗ್ರೆಸ್ಸಿಗೆ ಶುರುವಾಗ್ಬಿಡ್ತು, ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿಗೆ. ಯಾಕೆಂತಂದರೆ ಬಾಂಗ್ಲಾದೇಶ, ಶ್ರೀಲಂಕಾ, ನೇಪಾಳ ಇಲ್ಲೆಲ್ಲ ಆದ ಹಾಗೆ ಜೆನ್ಝಿ ಅಂದರೆ ಯುವಕರು ಸರ್ಕಾರದ ವಿರುದ್ಧ, ಮೋದಿ ವಿರುದ್ಧ ದಂಗೆ ಏಳಬೇಕು, ಈ ಮೋದಿಯನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಮೊದಲು ಮಾತಾಡಿದವರೇ ರಾಹುಲ್ ಗಾಂಧಿಯವರು. ಆದರೆ ಇಲ್ಲಿ ನೋಡಿದ್ರೆ CJP ಅನ್ನೋದೊಂದು ಹುಟ್ಕೊಂಡ್ಬಿಡ್ತು. ಹಾಗಾಗಿಯೇ ರಾಹುಲ್ ಗಾಂಧಿಯವರಿಗೆ ಇನ್ನಿಲ್ಲದಂಥ ಆತಂಕ ಶುರುವಾಯಿತು. ಯಾಕೆ ಅಂದರೆ ಇದರ ಹಿಂದೆ ರಾಜಕೀಯನೂ ಇದೆ. ಈ ಆಮ್ ಆದ್ಮಿ ಪಕ್ಷ ಎಲ್ಲೆಲ್ಲಿ ಅಧಿಕಾರ ಹಿಡಿತಲ್ಲ ಅಲ್ಲೆಲ್ಲ ಆಮ್ ಆದ್ಮಿ ಪಕ್ಷ ಸೋಲಿಸಿದ್ದು ಕಾಂಗ್ರೆಸ್ ಪಕ್ಷವನ್ನೇ. ದೆಹಲಿಯಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಕಾಂಗ್ರೆಸ್ಸನ್ನು ಸೋಲಿಸಿ ಆಮ್ ಆದ್ಮಿ ಪಕ್ಷ ಬಂತು. ಪಂಜಾಬ್ನಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ಕಾಂಗ್ರೆಸ್ಸನ್ನು ಸೋಲಿಸಿ ಆಮ್ ಆದ್ಮಿ ಪಕ್ಷ ಅಧಿಕಾರಕ್ಕೆ ಬಂತು. ಹಾಗಾಗಿ ರಾಹುಲ್ ಗಾಂಧಿಯವರಿಗೆ ಏನೋ ಒಂದು ರೀತಿ ಭಯ, ಮುಂದೆ ನನ್ನ ಸ್ಥಾನವನ್ನು ಅಂದರೆ ಕಾಂಗ್ರೆಸ್ ಸ್ಥಾನವನ್ನು ಆಮ್ ಆದ್ಮಿ ಪಕ್ಷ ಕ್ಯಾಪ್ಚರ್ ಮಾಡಿಬಿಟ್ರೆ ಏನು ಕತೆ. ಹಾಗಾಗಿ ಏನಾದರೂ ಮಾಡಿ ಯುವಕರ ಮನಸ್ಸಲ್ಲಿ ಕಾಂಗ್ರೆಸ್ ಪಕ್ಷದ ಹೋರಾಟವನ್ನು ಅವರ ಮನಸ್ಸಲ್ಲಿ ಬಿತ್ತಬೇಕು ಅಂತ. ಹಾಗಾಗಿ ರಾಜ್ಕೋಟ್ನಲ್ಲಿ ಛಾತ್ರೋಂ ಕಿ ಗೂಂಜ್ ಅಂತ ಒಂದು ದೊಡ್ಡ ಮಟ್ಟದ ಜೆನ್ಝಿ ಹೋರಾಟವನ್ನು ಶುರು ಮಾಡಿದ್ರು.
ಆದರೆ ಏನು ಮಾಡೋದು, ಆ ಹೋರಾಟ ಶುರು ಮಾಡಿ ಮಾರನೇ ದಿನವೇ ವಿದೇಶಕ್ಕೆ ಹೋಗ್ಬಿಟ್ರು, 20 ದಿನ ಬರಲೇ ಇಲ್ಲ. ಮೊನ್ನೆ ಡೆಹ್ರಾಡೂನಲ್ಲಿ ಒಂದು ಚಾತುರಂಕಿ ಗೂಂಜ್ ಅಂತ ಮಾಡಿದ್ರು, ಅದು ಏನು ಸಕ್ಸಸ್ ಕಾಣಲಿಲ್ಲ. ಈಗ ಇದ್ದಕ್ಕಿದ್ದಾಗೆ ದೆಹಲಿಯಲ್ಲಿ ಸಿ ಜೆ ಪಿ ಎಲ್ಲ ಕಡೆ ಅದೇ ಮಾತು. ತಾನು ಸುಮ್ಮನೆ ಇದ್ರೆ ಹೇಗಾಗುತ್ತೆ? ಹಾಗಾಗಿ ಸಿ ಜೆ ಪಿಗಿಂತಲೂ ಕಾಂಗ್ರೆಸ್ ನಿಜಕ್ಕೂ ಬಲಿಷ್ಠವಾದಂಥ ಒಂದು ಸಂಘಟನೆ. ಮೋದಿಯನ್ನು ಸೋಲಿಸಬೇಕು ಅಂತಂದರೆ ನಿಜಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ನೀವೆಲ್ಲ ಬೆಂಬಲ ಕೊಡಬೇಕು ಅಂತ ದೇಶದ ಜನತೆಗೆ ಒಂದು ಸಂದೇಶವನ್ನು ಕೊಡಬೇಕು. ಮತ್ತು ತಮ್ಮ ಪಕ್ಷವನ್ನು ಸಹ ಸಜ್ಜುಗೊಳಿಸಬೇಕು. ಆ ಕಾರಣಕ್ಕಾಗಿ ರಾಹುಲ್ ಗಾಂಧಿಯವರು ಈಗ ದಿಢೀರಂತ ಪ್ರಧಾನಿ ನಿವಾಸದ ಮುಂದೆ ಪ್ರತಿಭಟನೆ ಕೂತಿದ್ದಾರೆ. ಈ ಪ್ರತಿಭಟನೆ ಎಲ್ಲಿವರೆಗೆ ಮುಂದುವರಿಯುತ್ತೆ, ಈ ಒಟ್ಟಾರೆ ಈ ಹೋರಾಟವನ್ನು ರಾಹುಲ್ ಗಾಂಧಿಯವರು ಹೇಗೆ ಮುಂದಕ್ಕೆ ತಗೊಂಡು ಹೋಗ್ತಾರೆ, ಅದನ್ನು ನೋಡೋದಕ್ಕೆ ದೇಶ ಕಾಯ್ತಾ ಇದೆ.